ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನೊಂದು ಸಿಂಪಲ್ ರೆಸಿಪಿ ತಂದಿದ್ದೇನೆ. ಚಿಕನ್ ರೋಸ್ಟ್ ಅಂತ. ಚಿಕನ್ ರೋಸ್ಟ್ ಅಂದ್ರೆ ಇದು ಗ್ರಿಲ್ ಅಲ್ಲಿ ಆಗ್ಲಿ ಅದೇನಿಲ್ಲ. ಸಿಂಪಲ್ ರೋಸ್ಟ್, ಪ್ಯಾನ್ ಫ್ರೈ ರೋಸ್ಟ್ ಅದೇ ಒಳ್ಳೇದಾಗ್ತದೆ. ಸಿಂಪಲ್ ರೆಸಿಪಿ, ಯಾರು ಸಹ ಮಾಡಬಹುದು ಇದು. ಸೊ ಇದನ್ನು ಟ್ರೈ ಮಾಡಿ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ನಾನಿವತ್ತು ಚಿಕನ್ ಸ್ಪೈಸಿ ರೋಸ್ಟ್ ಮಾಡ್ತಿದ್ದೇನೆ. ತುಂಬಾ ಅಂದ್ರೆ ತುಂಬಾ ಸಿಂಪಲ್ ರೆಸಿಪಿ ಇದು, ಮತ್ತೆ ಹೆಚ್ಚು ಟೈಮ್ ಕೂಡ ಬೇಕಿಲ್ಲ ಇದಕ್ಕೆ. ಇವನ್ ಬ್ಯಾಚಲರ್ಸ್ ಕೂಡ ಇದನ್ನು ಮಾಡಬಹುದು. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಫಸ್ಟ್ಗೆ ನಾವು ಒಂದು ಡ್ರೈ ರೋಸ್ಟ್ ಮಾಡ್ಲಿಕ್ಕೆ ಉಂಟು ಮಸಾಲ. ಅದಕ್ಕೆ 2 ಟೀ ಸ್ಪೂನ್ ಕೊತ್ತಂಬರಿ, 1 ಟೀ ಸ್ಪೂನ್ ಜೀರಿಗೆ, 3-4 ಲವಂಗ ಮತ್ತೊಂದು ಚಿಕ್ಕ ದಾಲ್ಚಿನ್ನಿ. ಇದನ್ನು ಫ್ರೈ ಮಾಡಿ ಸಪ್ರೇಟ್ ಆಗಿ ಇಡಿರಿ. ಇದೇ ಪ್ಯಾನ್ಗೆ ನಾವೀಗ ಒಂದು 7ರಿಂದ 8 ರೆಡ್ ಚಿಲ್ಲೀಸ್ ಅನ್ನು ಹಾಕಿ ಇದನ್ನು ಕೂಡ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಇದನ್ನು ಮತ್ತೆ ಅದನ್ನು ಗ್ರೈಂಡ್ ಮಾಡಿ ಇಡಿರಿ. ಈಗ ಈ ಚಿಕನ್ನಿಗೆ ನಾವು ಮಾಡಿಟ್ಟ ಮಸಾಲಾ ಪೌಡರ್ ಅನ್ನು ಹಾಕಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಒಂದು ಲಿಂಬೆ ರಸವನ್ನು ಹಾಕಿ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನೊಂದು 15 ಮಿನಿಟ್ಸ್ ಆಗಿ ಇಡಿರಿ. ಅಷ್ಟುವರೆಗೆ ನಾವು ಇದರ ಮಸಾಲವನ್ನು ಮಾಡುವ. ಒಂದು 5 ಟೀ ಸ್ಪೂನ್ ಅಷ್ಟು ಗೀಗೆ ನಾವು ಒಗ್ಗರಣೆ ಹಾಕುವ. ಅದಕ್ಕೆ ಸ್ವಲ್ಪ ಕರಿ ಲೀವ್ಸ್ ಅಂದ್ರೆ ಬೇಸೊಪ್ಪು, ಮತ್ತೆ 1-2 ರೆಡ್ ಚಿಲ್ಲಿ, ಮತ್ತೆ ಕ್ರಶ್ ಮಾಡಿದ ಗಾರ್ಲಿಕ್, ಮತ್ತೆ 1-2 ಗ್ರೀನ್ ಚಿಲ್ಲೀಸ್ ಅನ್ನು ಫ್ರೈ ಮಾಡಿ. ಇದಕ್ಕೆ ಈಗ 2 ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಬೇಕು ಇದನ್ನು. ನೋಡಿ ಎಷ್ಟುವರೆಗೆ ಫ್ರೈ ಮಾಡಬೇಕು. ಈಗ ನಾವು ಮ್ಯಾರಿನೇಟ್ ಮಾಡಿಟ್ಟ ಚಿಕನ್ ಅನ್ನು ಇದಕ್ಕೆ ಹಾಕುವ. ಉಳಿದ ಮಸಾಲ ಸ್ವಲ್ಪ ಇದಕ್ಕೆ ಹಾಕಿ ಮತ್ತೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಹಾಕಿ, ಒಂದು ಅರ್ಧ ಕಪ್ ನೀರು ಹಾಕಿ ಇದಕ್ಕೆ. ಅದಕ್ಕಿಂತ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ. ಮತ್ತೆ ಕವರ್ ಮಾಡಿ ಇದನ್ನು ರೋಸ್ಟ್ ಮಾಡಿ. ಇದು ಬೇಗನೆ ಆಗ್ತದೆ, ಹೆಚ್ಚು ಟೈಮ್ ತಾಗುದಿಲ್ಲ ಇದಕ್ಕೆ. ಈಗ ನಾವು ಇದನ್ನು ಟರ್ನ್ ಮಾಡುವ. ಇನ್ನೊಮ್ಮೆ ಕವರ್ ಮಾಡಿ ಕುಕ್ ಮಾಡಿ. ಇದು ಆಗಿದೆ. ಈಗ ನಾನು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ತಿದ್ದೇನೆ. ಕರಿಬೇವು ಸೊಪ್ಪು ಹಾಕಿ ಇನ್ನೂ ಒಂದು 3 ನಿಮಿಷ ಹಾಗೆ ಕುಕ್ ಆಗಲಿ. ನೋಡಿ ನಮ್ಮ ಚಿಕನ್ ಸ್ಪೈಸಿ ರೋಸ್ಟ್ ರೆಡಿ ಆಗಿದೆ. ಈಗ ಗಾರ್ನಿಶಿಗೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ದೇನೆ. ನಮ್ಮ ಚಿಕನ್ ಸ್ಪೈಸಿ ರೋಸ್ಟ್ ರೆಡಿ ಆಗಿದೆ. ಇದು ನೋಡಿದ್ರಲ್ವ ಎಷ್ಟು ಸಿಂಪಲ್ ಉಂಟು, ಯಾರು ಮಾಡಬಹುದು. ಇದನ್ನು ಟ್ರೈ ಮಾಡಿ ನೋಡಿ, ಒಳ್ಳೆ ಟೇಸ್ಟ್ ಬರ್ತದೆ. ಖಂಡಿತವಾಗಿ ನಿಮ್ಗೆ ಇಷ್ಟ ಆಗ್ತದೆ ಇದು ಮಾಡಿದ್ರೆ.
ಮತ್ತೆ ನಂಗೆ ಕಮೆಂಟ್ ಹಾಕಿ ಹೇಗೆ ಆಗಿದೆ ಅಂತ. ಮಾಡಿದ್ರೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.